ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶವಾಸಿಗಳಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಶಾಕ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕಾರಣ ಜಸ್ಟ್ 10 ರಿಂದ 15 ದಿನಗಳ ಅಂತರದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗಿದೆ. ಮಿತವ್ಯಯವಾಗಿ ಬಳಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಒಂದೇ ಒಂದು ಮಾತು. ಅಲ್ಲಿಂದ ಇಲ್ಲಿ ತನಕ ಬರೀ ಬೆಲೆ ಏರಿಕೆಯ ಸುದ್ದಿಯನ್ನು ಮಾತ್ರ ವಾಹನ ಸವಾರರು ಕೇಳಿಸಿಕೊಳ್ತಿದ್ದಾರೆ. ಹಾಗಾಗಿ ಕೇಂದ್ರದಿಂದ ಮತ್ತೆ ವಾಹನ ಸವಾರಿಗೆ ಬಿಗ್ ಶಾಕ್. 12 ದಿನದ ಅಂತರದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಈ ಬಾರಿ ಪೆಟ್ರೋಲ್ ಲೀಟರ್ಗೆ ₹2.52 ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಡೀಸೆಲ್ ಲೀಟರ್ಗೆ ₹2.55 ಹೆಚ್ಚಳ ಆಗಿದೆ. ಈ ಹಿಂದೆ 90 ಪೈಸೆ ಮತ್ತು 95 ಪೈಸೆ ಹೆಚ್ಚಳ ಆಗಿತ್ತು. ಬಟ್ ಮೊದಲ ಬಾರಿ ಮಾತ್ರ ₹3 ಹೆಚ್ಚಳ ಆಗಿತ್ತು. ತದನಂತರದಲ್ಲಿ ಈಗ ಅಗೇನ್ ₹2.55 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ತೀನಿ ಅಂದ್ರೆ ಹೆಚ್ಚುವರಿಯಾಗಿ ಕೊಡಬೇಕಾದಂತಹ ದುಡ್ಡು ಅಗೇನ್ ವಾಹನ ಸವಾರರ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಇವತ್ತು ಹಾಕಿಸ್ಕೊಳ್ಳೋಕೆ ಹೋಗ್ತೀರಿ ಅಂತ ಅಂದ್ರೆ ಹೆಚ್ಚುವರಿಯಾಗಿ ದುಡ್ಡು ಕೊಡಬೇಕಾದಂತಹ ಪರಿಸ್ಥಿತಿ. 1 ಲೀಟರ್ ಪೆಟ್ರೋಲ್ ಬೆಲೆ ಇವತ್ತು ಎಷ್ಟು ಹೈಕ್ ಆಗಿದೆ ಅಂತ ಅಂದ್ರೆ ₹2.52. ಅದೇ ರೀತಿ ಡೀಸೆಲ್ ರೇಟ್ ನೀವು ಗಮನಿಸಿದ್ರೆ 1 ಲೀಟರ್ ಡೀಸೆಲ್ ಹಾಕಿಸ್ಕೊಳ್ತೀನಿ ಅಂತ ಹೋದ್ರೆ ಇವತ್ತಿಗೆ ₹98.54 ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ನಿಮ್ಮ ವೆಹಿಕಲ್ಗೆ ನೀವು ಹಾಕಿಸ್ಕೊಳ್ತೀರಿ ಅಂದ್ರೆ ಕೊಡಬೇಕಾಗಿರುವಂತಹ ದುಡ್ಡು ₹110. ₹110.61 ಕೊಟ್ಟರೆ ಮಾತ್ರ 1 ಲೀಟರ್ ಪೆಟ್ರೋಲ್ ನಿಮ್ಮ ಗಾಡಿ ತುಂಬುತ್ತೆ. ಅದಾದ ಬಳಿಕ ಡೀಸೆಲ್ ಹಾಕಿಸ್ಕೊಳ್ತೀನಿ, 1 ಲೀಟರ್ ಡೀಸೆಲ್ ಬೇಕು, ಇವತ್ತು ಹೆಚ್ಚುವರಿ ಎಷ್ಟು ದುಡ್ಡಪ್ಪ ಕೊಡಬೇಕು ನಾವು ಅಂತಂದ್ರೆ $98.54. ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡಿರುವಂತಹ ಪೆಟ್ರೋಲ್ ಡೀಸೆಲ್ನ ರೇಟ್ ಇದಾದ್ರೆ ನಿಜಕ್ಕೂ ಇದೇ ರೇಟ್ನ ಪೆಟ್ರೋಲ್ ಬಂಕ್ ಮಾಲೀಕರು ಇಸ್ಕೊಳ್ತಾರ? ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಎಷ್ಟೋ ಜನ ವಾಹನ ಸವಾರಿಗೆ ಮಾಹಿತಿ ಇಲ್ಲದೆ ಇಲ್ಲ ರೀ ಸಿಗ್ತಾ ಇಲ್ಲ, ಎಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಲ್ವಾ ಹೆಚ್ಚುವರಿ ದುಡ್ಡು ಕೊಡಬೇಕು ಅಂತ, ಇದಕ್ಕಿಂತ ಏನಾದರೂ ಹೆಚ್ಚಾಗಿ ದುಡ್ಡನ್ನ ಇಸ್ಕೊಳ್ತಿದ್ದಾರಾ? ವಾಸ್ತವ ಪರಿಸ್ಥಿತಿಯನ್ನ ಚೆಕಿಂಗ್ ಮಾಡಬೇಕಾದಂಥ ಜವಾಬ್ದಾರಿ ಯಾರ್ದು ಅಂದ್ರೆ ರಾಜ್ಯ ಸರ್ಕಾರಗಳದ್ದು. ಬಟ್ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ಮಾನಿಟರ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಏನಿವೆ ಕೇಂದ್ರ ಮತ್ತು ರಾಜ್ಯಗಳ ಈ ಲೆಕ್ಕಾಚಾರಗಳಿದೆಯಲ್ಲ ಅದು ನೇರವಾಗಿ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳ್ತಾ ಇರೋದಂತೂ ಸತ್ಯ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಒಂದು ಕಡೆ 4 ಬಾರಿ ಹೆಚ್ಚು ಕಡಿಮೆ 12 ದಿನದ ಅಂತರ 4ನೇ ಬಾರಿ ಈಗ ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗಿರೋದು. ಇವತ್ತಿನ ರೇಟ್ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಇವತ್ತು ಹಾಕಿಸ್ಕೊಳ್ತೀನಿ ಅಂತ ಹೋದ್ರೆ ₹110 ಕೊಡಬೇಕು. ಈ ಹಿಂದಿನ ರೇಟನ್ನು ನೋಡ್ತಾ ಇದ್ದೀರಿ. ಇವತ್ತಿನ ರೇಟ್ ಮೇ 25. ಇವತ್ತು ನೀವು ಪೆಟ್ರೋಲ್ ಬಂಕ್ಗೆ ಹೋಗ್ತೀರಿ ಅಂದರೆ ₹110. 1 ಲೀಟರ್ ಪೆಟ್ರೋಲ್ ಬೆಲೆ ₹98. ಡೀಸೆಲ್ ರೇಟ್ ಮೇ ತಿಂಗಳಲ್ಲೇ 4ನೇ ಸಲ ತೈಲ ಹೊರೆ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಮೇ 15ಕ್ಕೆ ಪೆಟ್ರೋಲ್ ರೇಟ್ ಎಷ್ಟಿತ್ತು ಅನ್ನೋದನ್ನ ಗಮನಿಸಿದ್ರೆ ಆಗ ಎಷ್ಟು ಹೈಕ್ ಆಯಿತು ಅಂತ ನೀವು ಗಮನಿಸಿದ್ರೆ ₹3.21. ಡೀಸೆಲ್ ರೇಟ್ ನೀವು ಅದೇ ರೀತಿ ನೋಡಿದ್ರೆ ₹3.11 ಹೆಚ್ಚಳ ಆಗಿರೋದು. ಮೇ 19ಕ್ಕೆ ಪೆಟ್ರೋಲ್ 90 ಪೈಸೆ ಹೆಚ್ಚಳ ಆಯಿತು. ಡೀಸೆಲ್ನಲ್ಲಿ 91 ಪೈಸೆ ಹೆಚ್ಚಳ ಆಗಿತ್ತು. ಮೇ 23ಕ್ಕೆ ಪೆಟ್ರೋಲ್ ದರ ₹95.99 ಇತ್ತು. ಡೀಸೆಲ್ ರೇಟ್ 95 ಪೈಸೆ ಹೆಚ್ಚಳ ಆಗಿತ್ತು ಮೇ 23ಕ್ಕೆ. ಬಟ್ ಮೇ 25 ಇವತ್ತು ನೀವು ಗಮನಿಸಿದ್ರೆ ₹2.52 ಹೆಚ್ಚಳ ಆಗಿದೆ. ಡೀಸೆಲ್ ರೇಟಲ್ಲೂ ಕೂಡ ₹2.55 ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಹಂತವಾಗಿ 4 ಸಲ ಬೆಲೆ ಏರಿಕೆ ಬರೆ ಎಳೆದಿದೆ ಕೇಂದ್ರ ಸರ್ಕಾರ. ಈವರೆಗೂ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ₹7.5 ಹೆಚ್ಚಳ ಆಗಿದ್ದು ಸವಾರಿಗೆ ಇನ್ನೂ ಕೂಡ ಗ್ರಹಚಾರ ಕಾದಿದೆಯಾ? ಮತ್ತೆ ಏರಿಕೆ ಆಗುತ್ತಾ? ದರ ವೇರಿಯೇಷನ್ಸ್ ಆಗುತ್ತಾ? ಕಡಿಮೆ ಅಂತೂ ಆಗಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಜಾಸ್ತಿನೇ ಆಗುತ್ತೆ ಅನ್ನೋದು ಎಕ್ಸ್ಪರ್ಟ್ಸ್ನ ವಿಶ್ಲೇಷಣೆಗಳು. ಹಾಗಾಗಿ ಗ್ರಾಹಕರು ಕೂಡ ಆತಂಕದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಯಲಹಂಕ ಬಳಿ ಇರುವ ಪೆಟ್ರೋಲ್ ಬಂಕ್ ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಹೆಂಗಿದೆ ವಾಸ್ತವ ಪರಿಸ್ಥಿತಿ? ಬೆಳಗ್ಗೆದ್ದು ಮತ್ತೆ ಬಂದಾಗ ಇವತ್ತು ರೇಟ್ ಹೈಕ್ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ ಮಾಲೀಕರು ಆಸ್ ಇಟ್ ಈಸ್ ಈಗಿರುವಂತಹ ದರವನ್ನ ಇಂಪ್ಲಿಮೆಂಟ್ ಮಾಡಿದ್ದಾರಾ ಅಥವಾ ಹಳೆಯ ದರದಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಇದ್ದಾರಾ? ಅದ್ರ ಜೊತೆಗೆ ಇರೋ ದುಡ್ಡು ಬಿಟ್ಟು ಬೇರೆ ಏನಾದರೂ ವಸೂಲಿಗೆ ಇಳಿದು ಬಿಟ್ಟಿದ್ದಾರಾ? ಪರಿಸ್ಥಿತಿಯನ್ನ ಲಾಭ ಪಡ್ಕೊಳ್ಳೋಣ ಅಂತ ಹೆಂಗಿದೆ ಅಂತ?
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಬರೆ ಮೇಲೆ ಅಂದ್ರೆ ಬರೆ ಅಂತಾನೆ ಹೇಳ್ಬೋದು, ಗಾಯದ ಮೇಲೆ. ಯಾಕಂದ್ರೆ ಈಗಾಗಲೇ ಮತ್ತೆ 2.5 ರೂಪಾಯಿ ಡೀಸೆಲ್ ಮತ್ತೆ 2.5 ರೂಪಾಯಿ ಪೆಟ್ರೋಲ್ ಕೂಡ ಈಗಾಗಲೇ ಹೆಚ್ಚಾಗಿರುವಂತದ್ದು. ನಾನು ಕೂಡ ಯಲಹಂಕ ಬಳಿ ಇರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಈಗ ಬೆಳಗಿಂದನೂ ಕೂಡ ಪೆಟ್ರೋಲ್ ಹಾಕ್ಸೋದಕ್ಕೆ ಕೂಡ ಬರ್ತಿದ್ದಾರೆ. ಇವತ್ತು ಕೂಡ ಸರ್, ಇವತ್ತು ಕೂಡ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ ಸರ್? ಇವತ್ತು ಕೂಡ 2 ರೂಪಾಯಿ ಜಾಸ್ತಿ ಆಗಿದೆ. ನಾನು ನೋಡೇ ಇಲ್ಲ, ಇವಾಗಲೇ ನೋಡ್ತಿರೋದು. 106 ಆಗಿತ್ತು, ಇವಾಗ ನೋಡಿ ನೀವು ಹೇಳಿದ್ಮೇಲೆ ನಾನು ನೋಡ್ತಾ ಇದ್ದೀನಿ 110 ಆಗಿದೆ. ಪದೇ ಜಾಸ್ತಿ ಆಗ್ತದೆ. 4 ಸರಿ ಜಾಸ್ತಿ ಆಗ್ತದೆ ಸರ್. ಏನ್ ಮಾಡೋದು, ಪೆಟ್ರೋಲ್ಗೆ ನಮ್ಗೆ ತುಂಬಾ ಕಷ್ಟ ಆಗಿದೆ ಇವಾಗ. ಜೀವನ ಮಾಡೋದೇ ಕಷ್ಟ ಆಗಿದೆ. ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಮಾತ್ರ ಅಲ್ಲ, ಎಲ್ಲ ಬೆಳೆಗಳು ಜಾಸ್ತಿ ಆಗ್ತಿದೆ. ಬರೋ ಸಂಬಳ ಸಾಕಾಗ್ತಾ ಇಲ್ಲ, ಜೀವನ ನಡೆಸೋದೇ ತುಂಬಾ ಕಷ್ಟ. ಹೌದು ಸರ್, ಅವ್ರು ಏನ್ ಆಕ್ಷನ್ ತಗೋತಾ ಇದಾರೋ ದೇವ್ರಿಗೆ ಗೊತ್ತು. ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಏನ್ ಆಗ್ತಿದೆ ಅನ್ನೋದೇ ನಮಗ್ ಗೊತ್ತಿಲ್ಲ. ಈ ತರ ಇರುವಾಗ ನಾವು ಏನು ಹೇಳ. ಹೌದು ಸರ್, ಈ ತರ ತುಂಬಾ ಕಷ್ಟ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ, ಬಿಲೋ ಪಾವರ್ಟಿ ಫ್ಯಾಮಿಲಿಗಳಿಗೆ ತುಂಬಾನೇ ಕಷ್ಟ. ಜೀವನ ಮಾಡೋದೇ ತುಂಬಾ ಕಷ್ಟ ಆಗಿದೆ. ಈ ತರ ಶ್ರುತಿ, ಖಂಡಿತವಾಗ್ಲೂ ಅಂದ್ರೆ ಪ್ರತಿಯೊಬ್ರು ಕೂಡ ಅದನ್ನೇ ಹೇಳ್ತಿರುವಂತದ್ದು. ಸಾಕಷ್ಟು ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಪ್ರತಿದಿನ ನಾವು ಕೂಡ ಆಫೀಸ್ಗೆ, ಕಚೇರಿಗೆ ಅಂತ ಹೋಗುವಂತ ಸಂದರ್ಭದಲ್ಲೂ ಕೂಡ ಏನೋ ಪೆಟ್ರೋಲ್ ಅನ್ನ ಬಳಸ್ಕೊಂಡು ಅಂದ್ರೆ ಬೈಕ್ ನಲ್ಲೇ ಕೂಡ ಹೋಗ್ಬೇಕಾಗತ್ತೆ. ಆದ್ರೆ ಈ ರೀತಿಯಾದಂತಹ ಹೈಕ್ ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ವಾಹನ ಸವಾರರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜನ ಇವತ್ತು ಬೆಳಗ್ಗೆ ಎಂದಿನಂತೆ ಸೋಮವಾರ ಆಗಿರೋದ್ರಿಂದಾಗಿ ಪ್ರತಿಯೊಬ್ರು ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಕ್ಕೆ ಕೂಡ ಬರ್ತಾರೆ. ಅಂದ್ರೆ ಬಹುತೇಕ ಜನರಿಗೆ ಇನ್ನು ಕೂಡ ನ್ಯೂಸ್ ಅಷ್ಟಾಗಿ ಗೊತ್ತಿಲ್ಲ. ಯಾಕಂತಂದ್ರೆ ಈಗಾಗಲೇ ಇನ್ನು ಈಗ ತಾನೇ ಎದ್ದಿದ್ದಾರೆ, ಈಗ ಹೋಗ್ತಾ ಇದ್ದಾರೆ. ಅವ್ರನ್ನ ಕೂಡ ಕೇಳುವಂತ ಪ್ರಯತ್ನ ಮಾಡೋಣ. ಸರ್, ಇವತ್ತು ಮತ್ತೆ ಪೆಟ್ರೋಲ್ ಹೈಕ್ ಆಗಿದೆ, 2.5 ಆಗಿದೆ, ಡೀಸೆಲ್ ಕೂಡ 2.5 ಆಗಿದೆ, ಏನ್ ಹೇಳ್ತೀರಾ? ಏನು ಆಗಲ್ಲ, ಗೌರ್ಮೆಂಟ್ ರೂಲ್ಸ್ ಏನಿದೆ ಅಷ್ಟು ಫಾಲೋ ಮಾಡಲೇಬೇಕು ಅಷ್ಟೇ. ಒಂದೇ ವಾರದಲ್ಲಿ 10 ರೂಪಾಯಿ ಜಾಸ್ತಿ ಆಗಿದೆ. ಆಗದೆ ಏನು ಮಾಡಲ್ಲ ಸರ್. ಕಮ್ಮಿ ಆದ್ರೆ ಯಾರು ಕೇಳಲ್ಲ, ಜಾಸ್ತಿ ಇದೆ ಎಲ್ಲ ಕೇಳ್ತಾ ಅಷ್ಟೇ. ಹಾಕ್ಲೇಬೇಕು ಅಂತ ಬಂದ್ಬಿಟ್ಟು ಆಗಲಿ 200 ಆಗಲಿ ಅಷ್ಟೇ. ಪೆಟ್ರೋಲ್ ಕೆಲಸ ಊಟ ಮಾಡಿದಾನೆ ಕೆಲಸ ಮಾಡಾಗುತ್ತಾನ ಆತರ. ಖಂಡಿತವಾಗ್ಲೂ ಶ್ರುತಿ, ಅಂದ್ರೆ ಎಷ್ಟೇ ರೇಟ್ ಆದ್ರೂ ಕೂಡ ಏನು ಪೆಟ್ರೋಲ್ ಅನ್ನ ಹಾಕ್ಲೇಬೇಕು, ದೈನಂದಿನ ಚಟುವಟಿಕೆಯಲ್ಲಿ ನಾವು ತೊಡಗಲೇಬೇಕು ಅಂತಾನು ಕೂಡ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ವಾರದಲ್ಲಿ ಈಗಾಗಲೇ ಬರೋಬ್ಬರಿ 10 ರೂಪಾಯಿ ಕೂಡ ಈಗಾಗಲೇ ಜಾಸ್ತಿ ಆಗಿರುವಂತದ್ದು. ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಶಾಕ್ ಅಂತಾನೆ ಹೇಳ್ಬೋದು. ಬ್ರದರ್, ಇವತ್ತು ಕೂಡ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತಿರೋದು? ಯಾಕಂದ್ರೆ ಕೆಲವೊಬ್ರು ಮಾತನೇ ಆಡ್ತಿಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಒಂದ್ ರೀತಿ ಶಾಕ್ ಆಗಿದೆ. ಯಾಕಂದ್ರೆ ಇವತ್ತು ಬೆಳಗ್ಗೆನೆ ತಾನೇ ಅವರು ಕೂಡ ಎದ್ದು ಇನ್ನೇನು ಪೆಟ್ರೋಲ್ ಹಾಕ್ಸೋದಕ್ಕೆ ಕೂಡ ಬರ್ತಿದೆ. ಆಗ್ಲೇ 110 ರೂಪಾಯಿ ಕೂಡ ಗಿಂತ ಜಾಸ್ತಿ ಕೂಡ ಆಗಿರುವಂತದ್ದು ಪೆಟ್ರೋಲ್. ಸೊ ಹೀಗಾಗಿ ಮುಂದಿನ ದಿನಗಳು ಇನ್ನಷ್ಟು ಜಾಸ್ತಿ ಆಗುವಂತ ನಿರೀಕ್ಷೆಯಲ್ಲಿ ಕೂಡ ಜನರು ಕಾಯುವಂತ ಪರಿಸ್ಥಿತಿ ಸದ್ಯ ಹೆಚ್ಚಾಗಿರುವಂತದ್ದು. ಶ್ರುತಿ, ಓಕೆ, ಅಜಯ್ ಅವರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಏನಾದರೂ ಪೆಟ್ರೋಲ್ ಬಂಕ್ ಹತ್ರ ಒಂದು ನೋಟಿಸ್ ಬೋರ್ಡೋ ಅಥವಾ ಆ ರೀತಿ ಏನಾದರೂ ಮೇಂಟೈನ್ ಮಾಡ್ತಿದ್ದಾರಾ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ನೀವೇ ಹೇಳಿದ್ರಿ ಬೆಳಗ್ಗೆ ಎದ್ದು ಬಂದಾಗ ಎಷ್ಟೋ ಜನಕ್ಕೆ ಮಾಹಿತಿನೇ ಇರಲ್ಲ ಅಂತ. ಹೆಚ್ಚುವರಿ ದುಡ್ಡು ಕೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಗಲಾಟೆನೂ ಆಗಬಹುದು, ಅಥವಾ ಮಾಹಿತಿ ಇಲ್ಲದೇನೂ ಗಲಾಟೆ ಆಗಬಹುದು ಅಂತ. ಸೊ ಹೆಂಗೆ ಮಾನಿಟರ್ ಮಾಡ್ತಿದ್ದಾರೆ, ಹೆಂಗೆ ಅದರ ಬಗ್ಗೆ ಗ್ರಾಹಕರಿಗೆ ತಿಳಿ ಹೇಳ್ತಿದ್ದಾರೆ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು? ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯಂತ ಪ್ರೈಸ್ ಟ್ಯಾಗ್ ಆತರ ಯಾವುದು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಅಂಡರ್ಸ್ಟುಡ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಬರ್ತಾ ಇರೋಂಥವ್ರು ಕೂಡ ಗೊತ್ತಾಗತ್ತೆ ನಿನ್ನೆ ಎಷ್ಟು ಹಾಕ್ಸಿದೀವಿ ನಾವು, ಇವತ್ತು ಎಷ್ಟು ಹಾಕ್ಸ್ತಿದೀವಿ ಅಂತ ಹೇಳಿ. ಸೊ ಹೀಗಾಗಿ ಈ ಒಂದು ವಿಚಾರ ಏನಿದೆ ಅಂದ್ರೆ ಪೆಟ್ರೋಲ್ ಹೈಕ್ ವಿಚಾರ ಇಲ್ಲಿ ಬಂದ ನಂತರವೇ ಜನರಿಗೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿ ಹಾಕ್ಸಿದಂತ ದರ ಈಗಿಲ್ಲ. ಸೊ ಹೀಗಾಗಿ ಎಲ್ಲೂ ಕೂಡ ಪ್ರೈಸ್ ಟ್ಯಾಗ್ ಏನಿಲ್ಲ. ಅಂದ್ರೆ ಜಗಳ ಮಾಡೋದಕ್ಕೂ ಕೂಡ ಯಾರು ಹೋಗೋದಿಲ್ಲ. ಯಾಕಂದ್ರೆ ಬೆಳಗ್ಗೆನೂ ಕೂಡ ಪಾಪ ಅವರು ಕೂಡ ಕೆಲಸಕ್ಕೆ ಹೋಗ್ತಿರ್ತಾರೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಕೂಡ ಅಂದ್ರೆ ಅವರ ಕೈನಲ್ಲೂ ಕೂಡ ಏನು ಇರೋದಿಲ್ಲ. ಏನು ಅಲ್ಲಿನ ಮಾಲೀಕರು ಏನು ನಿರ್ದೇಶನವನ್ನ ಕೊಡ್ತಾರೋ ಅವರು ಕೂಡ ಅದನ್ನ ಪಾಲನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈವರೆಗೂ ಕೂಡ ಆ ರೀತಿಯಂತ ಪರಿಸ್ಥಿತಿ ಎಲ್ಲೂ ಕೂಡ ಕಾಣಿಸಿಲ್ಲ. ಯಾಕಂದ್ರೆ ಪೆಟ್ರೋಲ್ ಸಿಬ್ಬಂದಿಗಳು ಏನು ಹಾಕುವಂತದ್ದೇನಿದೆ ಅವರು ಕೂಡ ಅವರ ಕೆಲಸವನ್ನ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ ಅಷ್ಟಾಗಿ ಎಲ್ಲೂ ಕೂಡ ಈವರೆಗೂ ಕೂಡ ಯಾವುದೇ ರೀತಿ ತಂಟೆ ತಕರಾರು ಕೂಡ ಸದ್ಯಕ್ಕೆ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಕೆಲವೊಬ್ರು ಕೂಡ ಬಂದು ಈಗ ತಾನೇ ಅವ್ರಿಗೂ ಕೂಡ ಹೈಕ್ ಆಗಿದೆ ಅಂತಾನು ಕೂಡ ಗೊತ್ತಾಗ್ತಿದೆಯೋ ಹೊರತು ಯಾರಿಗೂ ಕೂಡ ಸ್ಪಷ್ಟವಾಗಿ ಎಷ್ಟಾಗಿದೆ, ಡೀಸೆಲ್ ಮೇಲೆ ಎಷ್ಟಾಗಿದೆ, ಪೆಟ್ರೋಲ್ ಮೇಲೆ ಎಷ್ಟಾಗಿದೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಕಳೆದ ಒಂದು ವಾರದಿಂದಾನು ಕೂಡ 10ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗಿರೋದ್ರಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ಬರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನಕ್ಕೆ ಏನಾದ್ರು 50ರಿಂದ 100 ಕಿಲೋಮೀಟರ್ ಓಡಾಡೋರ್ಗೂ ಕೂಡ ಸಾಕಷ್ಟು ಒಂದ್ ರೀತಿ ಬರೆ ಅಂತಾನೆ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಹೆಚ್ಚಾಗುವಂತ ನಿರೀಕ್ಷೆ ಇದ್ದು ಇನ್ನು ಜನ ಶಾಕ್ಗೆ ಒಳಗಾಗುವಂತದ್ದು ಇನ್ನೂ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.